ಇವತ್ತು ಡಿಸೆಂಬರ್ 25 ಆದ್ರೆ ಎಲ್ಲಿ ಹೋಗ್ತಿದ್ದೇವೆ? ನಾವಿವತ್ತು ಫಿಸ್ಟಲ್ ಬಿರ್ಗ್ ಹೋಗ್ತಾ ಇದೀವಿ. ಅದೊಂದು ಮೌಂಟೇನ್ ತರ. ನಿನ್ನೆ ಆನ್ ದ ವೇ ಟು ರೇಗನ್ಸ್ಬರ್ಗ್ ಅದನ್ನ ನೋಡಿದ್ವಿ. ಸೊ ಇವತ್ತು ಹೋಗೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಕ್ರಿಸ್ಮಸ್ ಅಂತ ಎಲ್ಲ ಕ್ಲೋಸ್ ಆಗಿದೆ. ಶಾಪ್ಸ್, ಎನಿ ಸೈಟ್ ಸೀಯಿಂಗ್ ಸ್ಪಾಟ್ಸ್ ಕ್ಲೋಸ್ ಆಗೋಗಿರುತ್ತೆ. ಸೊ ಸುಮ್ಮನೆ ಹೋಗಿ ಫೋಟೋಸ್ ತಗೊಂಡು ಹತ್ರ ಹೈಕ್ ಮಾಡ್ಕೊಂಡು ಬರೋದು. ಬಟ್ ಸ್ಲೆಡ್ಜಿಂಗ್ ಎಲ್ಲ ಮಾಡ್ಲಿಕ್ಕೆ ಏನಿಲ್ಲ ಅಲ್ಲಿ, ಸ್ಕೇಟಿಂಗ್ ಎಲ್ಲ ಸ್ನೋ ಇದ್ರೆ ಅಂದ್ರೆ ಮಾಡ್ಬೋದು. ಬಟ್ ನಮ್ಮ ಹತ್ರ ಇದಿಲ್ಲ, ಸ್ಲೇ ಇಲ್ಲ. ಅಲ್ಲಿ ಯೂಶ್ವಲಿ ರೆಂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಇವತ್ತು ಎಲ್ಲ ಕ್ಲೋಸ್ ಆಗಿದೆ ಅಂತ ಜನನೂ ಇರಲ್ಲ ಅಲ್ಲಿ ಕೊಡಕ್ಕೆ. ಸೊ ನೋಡುವ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಸೊ ಇಲ್ಲಿಂದ ಎಷ್ಟು 1 hour ಡ್ರೈವ್ ಅಲ್ವಾ? ಅಷ್ಟೊಂದು ಇಲ್ಲ ಅನ್ಸುತ್ತೆ. ಐ ಥಿಂಕ್ 45 minutes ಇರ್ಬೋದು. ನೋಡ್ಬೇಕು. ಓಕೆ, ಸೊ ಹೋಗುವ, ಎಕ್ಸ್ಪ್ಲೋರ್ ಮಾಡುವ. ಆ್ಯಂಡ್ ಇವತ್ತು ಸನ್ನಿ ಡೇ, ಚೆನ್ನಾಗಿದೆ. 5 degrees ಇರ್ಬೋದು, ಗೊತ್ತಿಲ್ಲ. ಆ್ಯಂಡ್ ವೆದರ್ ಅಂತೂ ಚೆನ್ನಾಗಿದೆ. 31 kilometers, ಅಪ್ರಾಕ್ಸಿಮೇಟ್ಲಿ half an hour ಆಗುತ್ತೆ. ಓಕೆ, ಫಿಸ್ಟೆಲ್ಬರ್ಗ್ ಇದನಾ 32 minutes. Yes. ಇಲ್ಲ ಫಿಸ್ಟೆಲ್ FICHTLBERG. ಸೊ ಫೈನಲಿ ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಆ್ಯಂಡ್ ನನ್ನ ಹಿಂದ್ಗಡೆ ನೋಡ್ಬೋದು ಸ್ನೋ ಅಲ್ಲಿ ಕವರ್ ಆಗೋಗಿದೆ ಈ ಏರಿಯಾ. ಆ್ಯಂಡ್ ಸ್ವಲ್ಪ ಜಾರ್ತಾ ಇದೆ. ಆ್ಯಂಡ್ ನಾವು ಸ್ನೋಗೆ ಪ್ರಿಪೇರ್ ಆಗಿರಲಿಲ್ಲ, ಇಷ್ಟೊಂದು ಸ್ನೋಗೆ ಪ್ರಿಪೇರ್ ಆಗಿರಲಿಲ್ಲ. ಸಿಂಬಾ ಫುಲ್ ಪ್ರೋ ಥರ ನಡೀತಾ ಇದ್ದಾನೆ. ಈ ಸತಿ ಡೆನ್ಮಾರ್ಕ್ ಅಲ್ಲಿ 2 days ಸ್ನೋ ನಿಂತಿತ್ತು. ಪ್ರೋ ತರ ಹೇಳ್ಕೊಂಡು ಹೊಟ್ಟೋಗ್ತಿದ್ದ ನನ್ನ. ಸ್ಟ್ರಗಲ್. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಇಲ್ಲಿ ಪೇ ಮಾಡಬೇಕಾ ಪಾರ್ಕಿಂಗ್? ಎಲ್ಲಿ ಮಾಡಬೇಕು ಏನು ಕಾಣಿಸ್ತಿಲ್ಲ, ಫುಲ್ ಸ್ನೋ ಕವರ್ಡ್ ಆಗಿದೆ. ಸೊ ಇದೇನಾ ರೆಸ್ಟೋರೆಂಟ್ ಹೂಟೆನ್ ರೆಸಾರ್ಟ್ ಅಂತೇನೆ ಇದೆ. ಆಮೇಲೆ 1.2 kilometers ಇಲ್ಲಿಂದ. ಬಟ್ ಇವತ್ತೇನಿರಲ್ಲ, ಇವತ್ತು ಕ್ರಿಸ್ಮಸ್ ಈವ್ ಅಂತ. ಆ್ಯಂಡ್ ಇವಾಗ ನಡ್ಕೊಂಡು ನಾವು 1.2 kilometers ಹೋಗ್ತಾ ಇದ್ದೀವಿ. ಹೇಗಿದೆ ಎಕ್ಸ್ಪೀರಿಯನ್ಸ್? ನನ್ನಂತೂ ಫಸ್ಟ್ ಸ್ನೋ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಕಾಲು ಸ್ವಲ್ಪ ಜಾರ್ತಾ ಇದೆ. ನಮ್ದಿದು ಸೆಕೆಂಡ್ ಸ್ನೋ ಎಕ್ಸ್ಪೀರಿಯನ್ಸ್. ಬಟ್ ಇಷ್ಟು ನಡೆದಿರೋದು ಫಸ್ಟ್. ಪ್ಲಾನ್ ಮಾಡಿದ್ವಿ ಇಲ್ಲಿ ಬರ್ಬೇಕಾ ಬೇಡವಾ ಅಂತ. ನೋಡಿ ಸಣ್ಣ ಇದೆ, ಆಮೇಲೆ ಸ್ನೋ ಇದೆ. ಸನ್ಲೈಟ್ ಹೇಗೆ ಬೀಳ್ತಾ ಇದೆ ನೋಡು ಈ ಮರಗಳ ಮೇಲೆ. ಇದು ಒಂಥರ ಪ್ಯೂರೆಸ್ಟ್ ಫಾರ್ಮ್ ಆಫ್ ಏರ್. ಬ್ರೀತ್ ಮಾಡ್ಬೇಕು. ಅಲ್ಲಿ ಲಾಕ್ಸ್ ಹಾಕಿದ್ದಾರೆ, 4 ಲಾಕ್ಸ್. ಅದ್ರ ಮೇಲೆ ನೀವು ಹತ್ಕೊಂಡು ಹೋಗಿ ಇಳಿಯೋ ಬಿದ್ರೆ ಗೊತ್ತಾಗ್ತದ? ಇಲ್ಲಿ ಲೇಕ್ ಇದೆಯಾ ಇವಾಗ? ಓಕೆ, ಬಟ್ ಕ್ರಿಸ್ಟಲ್ ಸಿ ಹಂಗ ಹೋಗ್ಬೇಕಿತ್ತಲ್ವಾ? ಬಟ್ ಅದು ಫ್ರೋಸನ್ ಆಗಿರೋದಿಲ್ಲ. ಓಕೆ, ಯಾಕೆ ಎಷ್ಟು ಸ್ನೋ ಇದ್ರೆ ಇರ್ಬೋದು. ಸೊ ಇಲ್ಲಿ ಟ್ರೈಲ್ಸ್ ಅನ್ನ ಇಲ್ಲೆಲ್ಲ ಮಾರ್ಕ್ ಮಾಡಿ ಇಟ್ಟಿದ್ದಾರೆ, ನೋಡ್ಬೋದು. ಆ್ಯಂಡ್ ಇಲ್ಲೂ ಸ್ವಲ್ಪ ಇನ್ಫಾರ್ಮೇಷನ್ಸ್ ಇದೆ. ಇದು ಆ್ಯಕ್ಚುಲಿ ಲೇಕ್ ಇದೆ ಇಲ್ಲೊಂದು. ಸೊ ಅಲ್ಲಿ ಹೋಗೋ ಪ್ಲ್ಯಾನ್ ಇದೆ, ಹೋಗೋ ದಾರಿ ಇದು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಜಾರ್ತಾ ಇದೆ, ಅದಕ್ಕೆ ನಾವು ಈ ಕಡೆಯಿಂದಾಗಿ ಹೋಗ್ತಾ ಇದ್ದೀವಿ. ಹೋಗುವ. ಸೊ ಫೈನಲಿ ಲೇಕ್ ವ್ಯೂ ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಹೌದು, ಒಳ್ಳೆದು. ನೋಡು ಆ ಕಡೆ ಎಷ್ಟು ಜನ ಇದ್ದಾರೆ ನೋಡು. ಕ್ಲೋಸ್ ಆಗಿದೆಯಾ ಲೇಕ್? ಆಗಲಿಲ್ಲ, ಒಳ್ಳೆ ಜನ ಅರ್ಧ ಫ್ರೀಸ್ ಆಗಿದೆ. ಕ್ರಿಸ್ಮಸ್ ದಿನ ಇಷ್ಟು ಜನ ಇರ್ತಾರೆ ಅನ್ಕೊಂಡೇ ಇರ್ಲಿಲ್ಲ. ಜನ ಇದಾರಲ್ಲ, ಅರ್ಧ ಫ್ರೋಸನ್. ಫಿಸ್ಟಲ್ ಸಿ ಲೇಕು ಅಲ್ಲ, ಇಲ್ಲಿ ಫುಲ್ ಫ್ರೋಸನ್ ಆಗಿದೆ. ಅಲ್ಲಿ ಜಸ್ಟ್ ಈಗ ಐಸ್ ಫಾರ್ಮೇಶನ್ ಆಗೋ ಸ್ಟೇಜಿಗೆ ಬಂದಿದೆ. ಇನ್ನು ಅಲ್ಲಿ ಸುಮ್ಮನೆ ಹಿಂಗಂದ್ರೆ ಪಟ್ಕ ಆಗ್ಬೋದು. ಇಲ್ಲಿ ಇನ್ನೊಂಚೂರು ಸ್ಕೇಟಿಂಗ್ ತಗೊಂಡು ಸ್ಕೇಟು ಮಾಡ್ಬಿಡ್ಬೋದು. ಅಲ್ಲಿಂದ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ, ಲೇಕ್ ಸುತ್ತ ನಡ್ಕೊಂಡು ಹೋಗ್ತಾ ಇದೀವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಜಾರ್ತನೂ ಇದೆ.
ಈ ಜಾಗದ ಹೆಸರು ಫಿಶ್ಟೆಲ್ಗೆ ಬರ್ಗ್ ಅಂತ. ಇದು ನಾರ್ದರ್ನ್ ಬ್ರೆವೇರಿಯಾ ಹತ್ರ ಇದೆ ಆ್ಯಂಡ್ ಇದು ಝೆಕ್ ರಿಪಬ್ಲಿಕ್ ಬಾರ್ಡರ್ಸ್ಗೆ ಹತ್ರದಲ್ಲಿದೆ. ಈ ಏರಿಯಾ ಗ್ರೆನೈಟ್ ಓರ್ಗೆ ಫೇಮಸ್ ಇದೆ. ಆಮೇಲೆ ಇಲ್ಲಿ ಒಂದು ಸ್ಮಾಲ್ ವಿಲೇಜ್ ಇದೆ ವಿಚ್ ಇಸ್ ಕಾಲ್ಡ್ ಆಸ್ ಫಿಶ್ಟೆಲ್ಬರ್ಗ್ ಅಂತ. ಇಲ್ಲಿ ಸ್ನೋ ಸ್ಕೀಯಿಂಗು ಎಲ್ಲ ಬರ್ತಾರೆ. ಸಮ್ಮರಲ್ಲಿ ಹೈಕಿಂಗ್ ಟ್ರೇಲ್ ಥರ ಯೂಸ್ ಮಾಡ್ತಾರೆ ಇದನ್ನ. ಆ್ಯಂಡ್ ತುಂಬ ಚೆನ್ನಾಗಿದೆ. ಒಂದು ಸ್ಮಾಲ್ ಲೇಕ್ಸ್ ಇದೆ ಅಲ್ಲಲ್ಲೇ ಇಲ್ಲಿ. ಈ ಲೇಕ್ ಹೆಸರು ಫಿಶ್ಟೆಲ್ಸ್. ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ ನೋಡಿ. ಇನ್ಫ್ಯಾಕ್ಟ್ ಇದನ್ನ ಒಂದು 2-3 ಸೀಸನ್ಸ್ ಅಲ್ಲಿ ನೋಡೋದು ಚೆನ್ನಾಗಿರುತ್ತೆ. ಯಾಕಂದ್ರೆ ಆಟಮ್ ಅಲ್ಲಿ ಬಂದ್ರೆ ಇದೇ ಗಿಡಗಳು ಮರಗಳು ನೀವು ನೋಡ್ತಾ ಇರೋದೆಲ್ಲ ಅಫ್ಕೋರ್ಸ್ ನಾಟ್ ದ ಇದು ಕ್ರಿಸ್ಮಸ್ ಪೈನ್ ಟ್ರೀಸ್ ಅಲ್ಲ, ಬಟ್ ಮಿಕ್ಕಿದೆಲ್ಲ ನಿಮ್ಗೆ ಆಲ್ ಫಾಲ್ ಕಲರ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ಸಮ್ಮರ್ ಅಲ್ಲಿ ಬಂದ್ರೆ ಎಲ್ಲ ಫ್ಲವರ್ಸ್ ಎಲ್ಲ ಇರುತ್ತೆ. ಈಗ ಸ್ನೋ ನಲ್ಲಿ ನಾವು ವೈಟ್ ಲುಕ್ ನೋಡ್ತಾ ಇದೀವಿ. ಇದು ವೈಟ್ ಕ್ರಿಸ್ಮಸ್ ಲುಕ್ ಆನ್ ದ ಕ್ರಿಸ್ಮಸ್ ಡೇ. ಇದು ನಾವಿರೋ ಊರು ಬಾಯ್ರಾಯ್ತಿಂದ 30 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಮೇ ಬಿ ನೀವು ಕ್ಲೋಸರ್ ಟೌನ್ ಅಂದ್ರೆ ಮ್ಯೂನಿಕ್ ಅಲ್ಲಿಂದ ಎಲ್ಲ ಬರ್ಬೇಕು ಅಂದ್ರೆ ಒಂದು 3 hours ಡ್ರೈವ್. ಬಸ್ ಫೆಸಿಲಿಟಿ ಇದೆ, ಟ್ರೈನ್ಸ್ ಇಲ್ಲ. ಬಟ್ ಇಲ್ಲಿ ಜನ ತುಂಬಾ ಬರೋದು ಸ್ಕೀಯಿಂಗ್ ಮಾಡಕ್ಕೆ. ಸ್ಕೀ ಪಾಯಿಂಟ್ಸ್ ಇದೆ. ಆಮೇಲೆ ಮಕ್ಕಳೆಲ್ಲ ಸ್ಲೆಡ್ಡಿಂಗ್ ಮಾಡಕ್ಕೂ ಬರ್ತಾರೆ. ಸೊ ಇದು ವ್ಯೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ದೂರದಲ್ಲಿ ಒಂದು ಟವರ್ ಇದೆ, ನಂಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಬರ್ತಾ ಇದೆಯಾ ಅಲ್ವಾ ಅಂತ. ಬಟ್ ಲೇಕ್ ಇದು ಫ್ರೀಸ್ ಆಗೋಗಿದೆ, ನೀರು ಮಾತ್ರ ಫುಲ್ ಫ್ರೀಸ್ ಆಗೋಗಿದೆ ಇಲ್ಲಿ. ಕಾಫಿ ಶಾಪ್ಸ್ ಅಂತೆಲ್ಲ ಇದೆ, ಏನೋ ತಗೊಂಡು ತಿನ್ಬೋದು. ಸೊ ಸ್ವಲ್ಪ ಚಳಿ ಆಗ್ತಾ ಇತ್ತು, ಅದಕ್ಕೆ ಇಲ್ಲೇ ಬಿಸಿ ಬೆಂಕಿ ಹಾಕಿದ್ದಾರೆ. ಸೊ ಇಲ್ಲೇ ನಿಂತಿದ್ದೀವಿ. ಆ್ಯಂಡ್ ಸೊ ಇದು ರೆಸ್ಟೋರೆಂಟ್ ಇಲ್ಲಿ, ಆ್ಯಂಡ್ ಆ ಕಡೆ ರಿವರ್ ಇದೆ. ಇದು ಇವತ್ತು ಕ್ರಿಸ್ಮಸ್ ಡೇ ಆದರೂ ಇಲ್ಲಿ ನಮ್ಗೊಂದು ಜಾಗ ಸಿಕ್ತು. ಇಲ್ಲಿ ತಿನ್ನಕ್ಕೆ ಒಂಚೂರು ಬರ್ಗರ್ಸ್ ಥರ ಸಿಗ್ತದೆ. ಆಮೇಲೆ ಇದು ಕಿಂಡರ್ ಪುಂಚ್ ಗ್ಲೂಕ್ ವೈನ್ದು ನಾನ್ ಆಲ್ಕೋಹಾಲಿಕ್ ವರ್ಷನ್, ಗ್ಲೂ ವೈನ್ ನಮ್ದ್ರಲ್ಲಿ ಗ್ಲೋಕ್. ಸೊ ಇಲ್ಲಿ ಕಿಂಡರ್ ಪುಂಚ್ ಅಂತ ಗ್ಲಾಕ್ದು ಇಲ್ಲೋ ಗ್ಲೂ ವೈನ್ದು ನಾನ್ ಆಲ್ಕೋಹಾಲಿಕ್ ವರ್ಷನ್ನು. ಬೇಸಿಕ್ಲಿ ಸೇಮ್, ಇದಕ್ಕೆ ಎಲ್ಲ ಸ್ಪೈಸಸ್ ಹಾಕಿರ್ತಾರೆ, ಒಂಥರ ಇಂಡಿಯನ್ ಸ್ಪೈಸಸ್ಸು, ಸಿನ್ನಮನ್, ಡ್ರೈ ಫ್ರೂಟ್ಸು, ಹಾಗೆ ತುಂಬ ಪೆಪ್ಪರು ಆ ಥರ ಎಲ್ಲ ಸ್ಪೈಸಸ್ ಹಾಕ್ಬಿಟ್ಟು ಕುದಿಸಿರ್ತಾರೆ ಚೆನ್ನಾಗಿ. ತುಂಬ ಸ್ವೀಟ್ ಇರುತ್ತೆ ಈ ಡ್ರಿಂಕು. ಇದಕ್ಕೆ ಯೂಶಲಿ ಒಂಚೂರು ಯಾವುದಾದ್ರೂ ಆಲ್ಕೋಹಾಲ್ ಹಾಕೋತಾರೆ ಸೊ ದ್ಯಾಟ್ ಸ್ವಲ್ಪ ವಾರ್ಮ್ ಆಗಿರುತ್ತೆ ಬಾಡಿ ಅಂತ. ಬಟ್ ಈ ಚಳೀಲಿ ಜಸ್ಟ್ ಈ ಹಾಟ್ ಡ್ರಿಂಕ್ ಕುಡಿಯೋದು ತುಂಬ ಹೆಲ್ಪ್ಫುಲ್ ಅನ್ಸುತ್ತೆ ಎಲ್ಲರಿಗೂ. ಸೊ ನೀವು ಡ್ಯೂರಿಂಗ್ ವಿಂಟರ್, ಡ್ಯೂರಿಂಗ್ ಕ್ರಿಸ್ಮಸ್ ಟೈಮ್ ಯುರೋಪಲ್ಲಿ ಎಲ್ಲಿ ಬಂದ್ರೂ ನಿಮಗೆ ಗ್ಲೂ ಅವೈಲೇಬಲ್ ಇದೆ. ಚಳಿ ಆಗ್ತಿದೆ, ಸೊ ಇಲ್ಲಿ ವಾರ್ಮ್ ಮಾಡ್ಬಿಟ್ಟೆ. ಆಯಿತು, ನಾವೊಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಇವಾಗ ಹೊರಟಿದ್ದೀವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ವಾಪಸ್ ನಮ್ಮ ಪಾರ್ಕಿಂಗ್ ಏರಿಯಾಗೆ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ನೆಲ ಸ್ವಲ್ಪ ಜಾರ್ತಾ ಇದೆ. ಈ ಲೇಕ್ ಹತ್ರ ಎಲ್ಲೂ ನಿಂತರೂ ಸಹ ವ್ಯೂ ಅಂತೂ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇದೆ. ನಡೆಯೋದೊಂದು ಪ್ರಾಬ್ಲಮ್, ನಾವು ಆ್ಯಕ್ಚುಲಿ ವಿಂಟರ್ ಶೂ ಇದ್ದರೂ ಜಾರ್ತಾ ಇದೆ. ಸ್ನೋ ಶೂಸ್ ಇಲ್ಲ, ಕರೆಕ್ಟ್, ವಿಂಟರ್ ಶೂ ಇದೆ. ವಾವ್, ಎಷ್ಟು ಚೆನ್ನಾಗಿದೆಲ್ಲ. ಸೊ ಇದು ಲೈಟ್ಸ್ ನೋಡ್ಬೋದು, ಲೇಕ್ ಮೇಲೆ ರಿಫ್ಲೆಕ್ಟ್ ಆಗ್ತದೆ. ಈ ಡಕ್ಸಿಗೆಲ್ಲ ಕೋಲ್ಡ್ ಆಗೋದಿಲ್ವಾ?